ನಾವು ಗಿಡಗಳು ಹಚ್ಚದಾವಂದ್ರೆ ಗುಬ್ಬಿ ಈ ಟೈಪ್ ಉಳಿತಿರ್ತಾವ. ಈ ಗಿಡಗಳದಿಂದ ಈ ಟೈಪ್ ಯಾವುದೇ ಪಕ್ಷಿ ಜಾಕ್ ಹಾಕಿರ್ತಾವ. ಅಲ್ಲ, 1 ಎಕರೆ ತೋಟ ಅದ, 1 ಎಕರೆ ತೋಟದ ಹಿಂಗೆಲ್ಲ ಗಿಡ ಗಂಪಿ ಅದ, ಅರ್ಧ ಎಕರೆ ಗಿಡ ಗಂಪಿನ ಅದ. ಈ ಬುಟ್ಟೆ ನಾ ನೀರು ಹಾಕ್ತಿರ್ತೇವೆ ಇರ್ತವೆ. ಈ ಬುಟ್ಟೆಗೆ ಬಿ ನೀರು ಹಾಕ್ತಿರ್ತಾವ, ಆ ಬುಟ್ಟೆಗೆ ಬಿ ನೀರು ಹಾಕ್ತಿರ್ತೇವೆ. ಮಾತ್ರ ಇದು ನಾವು ಯಾಕೆ ಕಟ್ಟಿರ್ತೇವೆ, ಇದರಿಂದ ಪಕ್ಷಿ ಬರ್ತಿರ್ತೇವೆ. ಈ ಬುಟ್ಟೆಗೆ ಅನಾಜದ, ಇದರಿಂದ ಪಕ್ಷಿ ಬಂದು ಇಲ್ಲಿ ಅಲ್ಲಿ ನೀರು ಕುಡಿದು ಇಲ್ಲಿ ಅನಾಜ ತಿಂದು ಹೋಗ್ತಿರ್ತಾವೆ. ಇಲ್ಲಿ ಅನಾಜ ತಿಂದು ಅಲ್ಲಿ ನೀರು ಕುಡಿದು ಇಲ್ಲಿ ತಾವು ಕೂತಿರ್ತಾವ. ಇಲ್ಲೆಲ್ಲ ನಾವು ಗಿಡ ಗಂಪಿದ್ವಿ. ಇದ್ರಾಗ ನೀರು ಅಲ್ಲಿ ತಾವು ಯಾವುದೇ ದಾಣಿ ದಿನಸ ಅಲ್ಲಿ ಹಾಕಿರ್ತಾವ, ಹತ್ತಿರ್ತಾವ, ಇಲ್ಲಿ ನೀರು ಕುಡಿತಿರ್ತಾವ, ಹಿಂಗೆ ಹೋಗ್ತಿರ್ತಾವ. ಹಿಂಗೆಲ್ಲ ನಾವು ವ್ಯವಸ್ಥೆ ಮಾಡಿರ್ತೇವೆ. ಹಿಂಗೆ ಈ ಕಡೆ ಈ ಕಡೆ ಗಿಡ ಗಂಟು ಬಾಯ್ತಿರಿ ಮುಂದೆ ಈ ಟೈಪ್ ನಾನು ಹೊಲಗೊಳದಾಗ ಗಿಡಗಳು. ಅದಕ್ಕಾಗಿ ನಮ್ಮಲ್ಲಿ ಬಾರಿ ಗಿಡ, ದಾಳಿಂಬರಿ ಗಿಡ, ತೆಂಗಿನ ಗಿಡ, ಚಕ್ಕು ಗಿಡ, ಪೇರಿ ಗಿಡ, ಎಲ್ಲ ಥರ ಫಳಬಾಗ ನಾನು ಇವತ್ತು 1 ಎಕರೆ ಹೊಲದಾಗ ನಾನು ಹಚ್ಚೀನಿ. ಅದಕ್ಕಾಗಿ ಹಕ್ಕಿ ಪಕ್ಕಿಗೆ ನಾನು ವ್ಯವಸ್ಥೆ ಮಾಡ್ತಿರ್ತೇವೆ. ಅದಕ್ಕಾಗಿ ಸೃಷ್ಟಿ ನೇಮ ಉಳಿಯಲಿ ಹೇಳಿ ಜಗತ್ತಿನಾಗ ಸೃಷ್ಟಿ ನೇಮ ಉಳಿಬೇಕು. ಸೃಷ್ಟಿ ಇದ್ರೆ ಎಲ್ಲ. ಬಾಯ್ ಅದಕ್ಕಾಗಿ ಹಿಂಗೆಲ್ಲ ನಮ್ಮ ಬಳಿ ನಿಯಮವು. ಅದಕ್ಕಾಗಿ ಈ ಟೈಪ್ನ ಎಲ್ಲ ಪಕ್ಷಿ ಪಾತ್ರ ಹಿಂಗೆಲ್ಲ ಪಕ್ಷಿದಿಂದ ನಾವು ಮಾಡ್ತಿರ್ತೇವೆ. ನಮ್ಮ ಅಕ್ಕ ಮಹಾರಾಷ್ಟ್ರದ ಮಂದಿಗೆ, ಅಕ್ಕ ಕರ್ನಾಟಕ ಮಹಾರಾಷ್ಟ್ರದ ಮಂದಿಗೆ, ಭಾರತದ ಮಂದಿಗೆ ನಾವು ಒಂದೇ ಹೇಳ್ತಿರ್ತೇವೆ. ನೀವು ಸೀಟೆಗಿದ್ರಿ ಬಿ ನಿಮ್ಮ ಮುಂದೆ ಒಂದು ಗಿಡ ಹಚ್ಚಿರಿ. ಒಂದು ಗಿಡ ಹಚ್ಕಂದ್ರೆ ಅದ್ರಾಗ ಒಂದ್ರದಾಗ ನೀರ, ಒಂದ್ರದಾಗ ಅನಾಜ್ ಹಾಕ್ರಿ. ಹಕ್ಕಿ ಪಕ್ಕಿ ಎಲ್ಲ ಪ್ರಾಣಿ ಪಕ್ಷಿ ಏನವ ಅವು ಉಳಿಬೇಕಂತೇಳಿ ನಮ್ಮ ಭಾರತ ಸುಚಿಕ್ತಿ ಕುಳಿತದ. ಅಂದ್ರೆ ಭಾರತದ ಸೃಷ್ಟಿ ನೇಮ ಉಳಿತದ. ಇಟ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.